ವೀಕ್ಷಕರೇ, ಹಬ್ಬ ಆಯ್ತು. ಹಬ್ಬ ಆದಮೇಲೆ ಬಟ್ಟೆ ತೊಳೆಯೋದು ಬೇಜಾನಿದು. ಎಲ್ಲ ಬಟ್ಟೆ ತೊಳೆದು ವೀಡಿಯೋ ಮಾಡೋದು ಲೇಟ್ ಆಯಿತು. ಹಂಗಾಗಿ ನಮ್ಮ ವೀಡಿಯೋನ ನೋಡಿ ಸುಮ್ಮನಾಗಬೇಡ್ರಿ. ದಯವಿಟ್ಟು ವೀಡಿಯೋ ನೋಡಿದ ಮೇಲೆ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹಾಗೂ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದೆ ವೀಡಿಯೋನ ವೀಕ್ಷಣೆ ಮಾಡಿರಿ. ಅಲ್ಲ ಕಣ್ಶಾಂತಕ, ಎಲ್ಲರೂ ಹಬ್ಬದಾಗೆ ಸೀರೆ ಉಟ್ಕೊಂಡ್ರೆ ನೀನು ಹಬ್ಬದ ಮೇಲೆ ಸೀರೆ ತಗೊಂಡು ಹಿಡ್ಕೊಂಡು ನೋಡ್ಕೊಂಡು ಕೂಕೊಂಡಿದ್ದೀಯ. ಸೀರೆ ಉಟ್ಕೊಂಡಂಗೆ ಹಂಗೆ ಇಕ್ಕಿದ್ದೆ ನೀನು ಇದನ್ನೇ ಸೀರೆನೇನು. ಅಲ್ಲ ಕಣ್ ಲಕ್ಷ್ಮಕ್ಕ, ನಾನು ತಾಮಂದೆ ಸೀರೆನೇ ತಂದು. ಅದು ಯಾಕನ ಈಗ ಇವ್ರಿಗೆಲ್ಲ ತೋರಿಸ್ತೀನಿ, ನೀನು ಬರಲಿಲ್ಲ. ಆ ಗೌರಮ್ಗೆ ರತ್ನಮ್ಗೆ ಅವ್ರಿಗೇನೆ ಯಾಕೆ ಕಲರು ಚೆನ್ನಾಗಿಲ್ಲ ಅಂತಂದು ಅಂದರು. ಅದಕ್ಕೆ ಏರಿಸಿ ಜಾಕೆಟು ಹೊಲಿಸ್ಲಿಲ್ಲ, ಏನಿಲ್ಲ. ಹಬ್ಬದಾಗೆ ಬೇರೆದು ಇನ್ನೊಂದು ಯಾವುದೋ ಇತ್ತು, ನಮ್ಮ ಮನೆ ಇರೋದು ಮದುವೆಗೆ ಉಡ್ಸಿದ್ದು. ಅದನ್ನೇ ಉಟ್ಕೊಂಡು ಹಬ್ಬ ಮಾಡಿದೆ. ಇದನ್ನ ವಾಪಸ್ ಕೊಟ್ಟು ಬರೋಣ ಅಂತಂದು ಹೇಳಿ ಹಂಗೆ ಇಕ್ಕೊಂಡೆ. ಆಲೆಯ ಹೇಳಿ ಬಂದಿದ್ದೆ ನಾನು. ನಮ್ಮ ಮನೆ ಅಕ್ಕಪಕ್ಕದವ್ರಿಗೆ ತೋರಿಸ್ತೀನಿ, ಒಪ್ಪಲಿಲ್ಲ. ಕಲ್ಲರು ಅಂದರೆ ವಾಪಸ್ ತಿನ್ಕೊಳ್ಳೋಣ ಅಂತಂದೇಳಿ ಹೇಳಿದ್ದೆ. ಅದಕ್ಕೆ ಆತಮ್ಮ ಅಂದರೆ ಹಬ್ಬ ಆದ್ಮೇಲೆ ತರಬೇಕು, ನೀನು ಹಬ್ಬದಾಗೆ ತಂದರೆ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಚೀಟಿ ತರಬೇಕು ಅಂತಂದಂದರು. ಅದಕ್ಕೆ ಚೀಟಿನೂ ಅದನ್ನು ಕವರ್ ಬೆರ್ಕೆಗೆ ಒಳಿಸ್ಲಿಲ್ಲ ಕಣಮ್ಮ, ಹಂಗೆ ಇಕ್ಕೊಂಡಿದ್ದೀನಿ. ತಿರ್ಗಿ ವಾಪಸ್ ತಮ್ಮಲ್ಲ ಅಂತಂದು ಹೇಳಿ ಅದಕ್ಕೆ ತಾಂಡಾಗಿ ಕೊಟ್ಟು ಬರೋಣ ಅಂತಂದೇಳಿ ಕೈಯಾಗೆ ಹಿಡ್ಕೊಂಡು ಕೂಕೊಂಡಿದ್ದೀನಿ. ನೀನು ಬಲೆ ಇದೆಯಾ ಬಿಡು ಅಂತ ಕೈಯಲ್ಲಿ ನಿನಗೆ ಇಷ್ಟ ಆಗಿದ್ದ ನೀನು ತಂದಿದ್ದೀನಿ ಸೀರೆ ನೀನು ಉಟ್ಕೊಂತೀಯ, ಅವರೆಲ್ಲ ಉಟ್ಕೊಂತಾರೆ. ನೀನು ನಿನ್ಗೆ ಇಷ್ಟ ಆಗಿತ್ತು ತಂದಿದ್ದೀನಿ ಅಂದರೆ ನಿನ್ಗೆ ಇಷ್ಟ ಆಗಿದ್ದ ಹೊಲಿಸ್ಕೋಬೇಕಮ್ಮ. ಅಲ್ಲಿ ಇಷ್ಟಪಟ್ಟು ತಂದಿದೆಯಾ. ಇಲ್ಲಿ ನೋಡಿರೆ ಆ ಗೌರಮ್ಮ ರತ್ನಮ್ಮ ರಾಜಮ್ಮ ಅವರು ಬೇಡ ಅಂದರು, ಕಲರ್ ಚೆನ್ನಾಗಿಲ್ಲ ಅಂದರು ಅಂತಂದು ಹೇಳಿ ಅಲ್ಲ ಅಷ್ಟೊಂದು ತೋರಿಸಿರಲ್ಲ, ನಿನಗೆ ಗೊತ್ತಾಗಲಿಲ್ವೇ? ತಂದು ಹಿಂದೆ ಕೊಡಬೇಕು ಅಂತಂದೇಳಿ ಈಕೆಣಿದೆ ಹಾಕ್ಕೊಂಡು ಬಸ್ ಚಾರ್ಜಿಕೊಂಡು ಹೋಗು. ಇವಾಗ ಒಂದೇ ಸಲಿನ ನಿನ್ಗೆ ಯಾವ ಬೇಕು ಅವನ್ನ ತೆಗಿತಾರಮ್ಮ. ಒಂದು ಸ್ವಲ್ಪ ಹೊತ್ತಾಡುವಾದ್ರೂ ನೋಡಿ ಇಷ್ಟವಾದ ತರಬೇಕು. ನೀನು ತಾನೇ ಸೀರೆ ಉಟ್ಕೊಂಬಂದು ಅವರೆಲ್ಲ ಅಕ್ಕಪಕ್ಕದವರೆಲ್ಲ ಉಟ್ಕೊಂತಾರೆ. ನಾವೇನಿಲ್ಲಮ್ಮ, ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ನಾವು ತಂದಿದ್ದೀವಿ ಅಂದರೆ ನಾವೇನಿಲ್ಲ ಅನ್ನೋ ಕೇಳೋಕ್ಕೋಗಲ್ಲ. ನಮ್ಗೆ ಇಷ್ಟ ಆಯ್ತು ನಾವು ಉಟ್ಕೊಂಡಿದ್ದೀವಿ, ನಮ್ಗೆ ಇಷ್ಟ ಆದರೆ ಸಾಕು ಅಂತಂದಂತೀಯ. ನೀನೇನೇ ತಾಯಿ ನೀನು. ಯಾತೆ ತಾಯಿ ಲಸ್ಮಕ್ಕ, ರಾಜಮ್ಮನ ನಂಗೆ ಕೈ ತೋರಿಸ್ಕೊಂಡು ಹೇಳ್ತಯ್ಯ. ಯಾತ ಸೀರೆ ಬೇರೆ ಯಾತ ಸೀರೆ ಸುದ್ದಿ ಮಾತಾಡ್ತಾಯಿದ್ರೆ ಹಬ್ಬದಾಗಿನ ಉಟ್ಕೊಂಡು ಇನ್ನು ಸಾಕಾಗಿಲ್ವೇನೆ ತಾಯಾರ? ನಮಗಂತೂ ಒಗ್ಯಾರ ಆಗೈತೆ ಮಸಾ ಬಟ್ಟೆ ಬಿದ್ದು. ನೀವು ಸೀರೆ ಸೀರೆ ಅಂತಂದಂತೀರ. ಇನ್ನು ಕವರ್ ಬೆರ್ಕಿಗೆ ಒಳಿಸಿಲ್ಲಳು. ಅದನ್ನೇನು ಮಾಡೋಕ್ಕೇನು ವಾಪಸ್ ಕೊಡೋಕೆ ಇಕ್ಕೊಂಡಳೇನ? ಅಲ್ಲ ಕಣ್ಣಿಂಗಜ್ಜಿ ಶಾಂತಮ್ಮ ಅವಳು ತಾನೆ ಸೀರೆ ಉಟ್ಕೊಂಬದು. ಇವರು ಯಾಕೆ ಚೆನ್ನಾಗಿಲ್ಲ ಅಂತಂದಂದ್ರಂತೆ. ಅದಕ್ಕೆ ಸೀರೆನೇ ವಾಪಸ್ ಕೊಟ್ಕೊತೀನಿ ಅಂತಂದು ಹೇಳಿ ಹೊರಕ್ಕೆ ತಗೋದಲ್ಲಿ ಬಸ್ಕೋ ಕೂಕೊಂಡಿದ್ಲು. ಇವಳಿಗೆ ಇಷ್ಟ ಆದರೆ ತಾನೇ ಸಾಕಮ್ಮ ಅಂತದ. ನೋಡಿ ಗಜ್ಜಿ ಅದನ್ನ ವಾಪಸ್ ಕೊಡ್ತೀನಿ, ನಾನು ಉಟ್ಕೊಂಬಲಿಲ್ಲ ಹಬ್ಬದಾಗೆ ಅಂತಂದು ಹೇಳಿ ತಾಂತಾರೆ. ವಾಪಸ್ ಹಬ್ಬದಾಗ ಕೊಟ್ಟಿರೋ ಬಟ್ಟೆನೇ ತಾಮಲ್ಲ. ಅವ್ರು ಫಸ್ಟ್ಗೆ ಹೇಳಿರ್ತಾರೆ, ನೀವು ಈಗಲೇ ನೋಡ್ಕೊಳ್ರಿ, ನಾವು ತಿರ್ಗಾ ವಾಪಸ್ ತಮ್ಮಕ್ಕಾಗಲ್ಲ ಅಂತಂದು ಹೇಳಿ. ನಿಂಗಜ್ಜಿ ನಾನು ಹೇಳಿದ್ದೀನಿ, ಅವತ್ತು ಹೇಳಿದೆ ನಾನು ಆ ಅಣ್ಣಾರಿಗೆ, ಅಣ್ಣ ನೀವು ವಾಪಸ್ ತಂಬ್ತೀವಿ ಅಂದರೆ ತಾಂಬ್ತೀವಿ, ಇಲ್ಲಿ ತಾಮಲ್ಲ ಅಂತ. ತಾಂಬ್ತೀವಿ ಕಣಮ್ಮ ಅಂದರೆ ಹಬ್ಬದಾಗ ತಮ್ಮಲ್ಲ, ಹಬ್ಬದ ಮೇಲೆ ತಂದರೆ ಫ್ರೀಯಾಗಿರ್ತೀವಿ, ಬೇಕಾದರೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ ಅಂತಂದೇಳಿ ಹೇಳೇವ್ರಿ. ಆಧಾರ್ ಕಾರ್ಡ್ ಐತೆ ಹೇಳು, ಹೋಗಿ ತಗೊಂಡು ಬರೋದೇನು, ಬಸ್ಸಿಗೆ ದುಡ್ಡು ಕೊಡೋಂಗಿಲ್ಲ ಏನಿಲ್ಲ. ಏನಾಯ್ತು ಬಸ್ ಬರೋ ಹೊತ್ತಾಗೈತೆ, ಹೋಗಿ ಶಾಂತಕ. ಮತ್ತೆ ಅಲ್ಲ ಕಣೆ ಲಕ್ಷ್ಮಕ್ಕ, ನಾನು ಹಬ್ಬದಾಗೆ ಬಸ್ಸಿಗೆ ಹೋದ್ನಲ್ಲ, ಆವತ್ತು ಆಧಾರ್ ಕಾರ್ಡು ತಗೊಂಡೋಗಿದ್ದೆ. ಎಲ್ಲ ಉದ್ರಿಸಿದ್ದೀನಿ. ಈಗ ಏನು ಮಾಡೋಣ ನಮ್ಮಂಗಾಗೈತೆ. ಆಧಾರ್ ಕಾರ್ಡು ಇಲ್ಲ. ಈ ಜೆರಾಕ್ಸು ನಡೀತೈತೋ ಹೆಂಗೆ, ಅವರು ತಿರ್ಗಾ ಹೋಗ್ತಾರ ಅಥವಾ ಬಸ್ ಚಾರ್ಜ್ ಕೊಡು ಅಂತಾರ. ಎಲ್ಲ ಉದ್ರಿಸ್ಕೊಂಬಂದ್ಬಿಟ್ಟಿದ್ದೀನಿ. ಆಧಾರ್ ಕಾರ್ಡ್ ಯಾಕೆ ಉದ್ರಿಸ್ತೇ ತಾಯಿ? ಒಂದು ಜೆರಾಕ್ಸ್ ಮಾಡಿಸ್ಕೊಂಬಕ್ಕಾಗ್ತಿರ್ಲಿಲ್ವೇ ನೀನು? ಆ ಒರಿಜಿನಲ್ಲು ಯಾರು ಹಿಡ್ದಾರ್ತಾರೆ. ನಮ್ಮವೇನಿಲ್ಲಮ್ಮ, ನಾವು ಸಣ್ಣದೊಂದು ದೊಡ್ಡದೊಂದು 2 ಇದಾವಮ್ಮ ನಮ್ಮವು ಆಧಾರ್ ಕಾರ್ಡ್. ಅಲ್ಲ ಕಣ್ ಲಕ್ಷ್ಮಕ್ಕ, ನಮ್ಮ ಒಂದೊಂದು ಇದ್ದಾವೆ, ನಿನ್ನ 2 ಇದ್ದಾವೆ ಅಂತಂದಂತೀಯ. ನಮಗೆ 2 ಕೊಟ್ಟಿಲ್ಲಮ್ಮ, ನಮ್ಗೆ ಒಂದೊಂದೇನೆ ಕೊಟ್ಟಿರೋದು. ನೀನು 2 ಕೊಟ್ಟಿದ್ರಿ, ಮತ್ತು ನಮ್ಗೆ ಹೇಳೋಕ್ಕೆಲ್ಲ ಅವ್ರಿಗೆ 2 ಇದ್ದರೆ ನಾವು ಒಂದೊಂದು ಮಾಡ್ಕೊತಿದ್ವಿ. ನೀನು ಒಂದು ಕಾಳಿದ್ರೆ ಒಂದಿರೋದು. ನಿಂಗಜ್ಜಿ ಸುಮ್ಮ ಕುಕ್ಕ. 2 ಯಾರೋ ಆಧಾರ್ ಕಾರ್ಡ್ ಇರ್ತವೆ, ಒಂದೊಂದೇನೆ ಇರೋದು ನಮ್ಮವನು. ನಾವು ಅದು ಜೆರಾಕ್ಸ ಮಾಡಿಸ್ಕೊಂಡು ಕಲರ್ ಜೆರಾಕ್ಸ ಇನ್ನೊಂದು ಚಿಕ್ಕದೊಂದು ಮಾಡಿಕೊಡು ಅಂತಂದೇಳಿ ಜೆರಾಕ್ಸ್ ಅಂಗಡಿಯರಿಗೆ ಹೇಳಿದ್ದೆ. ಅವರು 20 ರೂಪಾಯಿ ಎದೆ ಕಾಗ್ದಕ್ಕೆ 10 ರೂಪಾಯಿ ಜೆರಾಕ್ಸಿಗೆ ಅಂತಂದೇಳಿ ತಗೊಂಡು ಚಿಕ್ಕದ ಒಂದು ಮಾಡಿಕೊಟ್ಟಿದ್ರು. ಅದನ್ನು ತೋರಿಸಿರಿ ಒಪ್ತಾರೆ ಬಸ್ನವರು. ನಾನು ಅದನ್ನು ತೋರಿಸಿರಿ ಒಪ್ಪಲ್ಲ ಅಂತಂದೇಳಿ ಇದನ್ನೇ ಹಿಡ್ಕೊಂಡು ಓಡಾಡ್ತಿದ್ದೆ. ಅದೆಲ್ಲ ಹಾಕಿದ್ದೀನೋ ಏನು ಕತ್ತಿ, ಎಲ್ಲುದಿರ್ತೋ ಉದ್ದಂದೇ ತಗೊಂಡೋಗ್ತಿದ್ದೆ ನಾನು. ನಮಗೆ ಹೇಳ್ಬೇಕ ಬೇಡ ಲಕ್ಷ್ಮಕ್ಕ, ನೀನು ಹೇಳಿದ್ದಿದ್ರೆ ನಾನು ಮಾಡಿಸ್ತಿದ್ದೆ, ಇಲ್ಲಾಂದರೆ ನಿನ್ನ ಕೈಗಾದ್ರೂ ಕೊಡ್ತಿದ್ದೆ. ಅದನ್ನು ಏನು ಹೇಳ್ಬೇಕೆ, ಎಲ್ಲರೂ ಚಿಕ್ಕದು ಒಂದು ತೋರಿಸ್ತಾರಲ್ಲ, ನೀನು ನೋಡೇ ಇಲ್ವೇ? ನಾವು ನೋಡಿರಲಿಲ್ಲ. ಹಂಗೆ ಬಸ್ನಾಗೆ ಹೋಗ್ಬೇಕಾದಾಗ ಇವರು ಹಿಂಗೆ ಸಣ್ಣದು ಕೊಡೋರು, ನಾನು ಉದ್ದಂದೇ ಕೊಡ್ತಿದ್ದೆ. ಆವಾಗ ನಮ್ಮದು ಸಣ್ಣದಿಂಥದ್ದಿಲ್ಲ ಕಣಕ ಅಂತಂದೊಂದಿದ್ದಕ್ಕೆ, ನಮ್ಮ ಉದ್ದನವೇ ಇರೋದು ಅಂತಂದೊಂದಿದ್ದಕ್ಕೆ ಅವರು ಜೆರಾಕ್ಸ್ ಅಂಗಡಿಯರು ಹೇಳಿರೆ ಚಿಕ್ಕದೊಂದು ಮಾಡಿಕೊಡ್ತಾರೆ ಅಂತಂದಂದ್ರು. ಆವಾಗ ನಾನು ಜೆರಾಕ್ಸ್ ಅಂಗಡಿಯರಿಗೆ ಹೇಳಿ ಕಲರ್ ಜೆರಾಕ್ಸ್ ಮಾಡಿಸ್ಕೊಂಡು ಇನ್ನೊಂದು ಮಾಡ್ಕೊಂಡು ಪರ್ಸ್ನ ಕಿಕ್ಕಿ ಮಕ್ಕೆ ಚೆನ್ನಾಗಿರುತ್ತೆ ಅಂತಂದು ಹೇಳಿ ಅದು ಕಳೆದ್ರೆ ಯಾರು ಇನ್ನೊಂದ್ಸಲಿ ನಾವು ಹೋಗಿ ಅದು ಬರೋದಕ್ಕೆ ಎಷ್ಟೋ ದಿನ ಆಗುತ್ತೆ ಮಾಡ್ಸೋಕ್ಕೆ ಇನ್ನೊಂದು. ಅದಕ್ಕೆ ನಮ್ಮ 2 ಇರೋದು, ಚಿಕ್ಕದೊಂದು ದೊಡ್ಡದೊಂದು. ನಾವು ಉದ್ದಂದು ಒಂದೇ ಹಿಡ್ಕೊಂಡು ಓಡಾಡ್ತಿದ್ದಿದ್ದು, ಇನ್ನೊಂದು ಮಾಡಿಸ್ಕೋಬೇಕಂಗಾದ್ರೆ. ಹಂಗಾದ್ರೆ ಅದ್ರಾಗ ಚಿಕ್ಕದ್ರಾಗ ಹೆಂಗಿರುತ್ತೆ ಕೊಡು ಲಕ್ಷ್ಮಕ್ಕ, ನೋಡೋಣ ನೀನು ಹೆಂಗಿದೀಯ. ಅವಾಗನಾಗೆ ಏನು ಚೆನ್ನಾಗಿದೆಯಾ ಹೆಂಗಿದೆಯಾ? ಆಧಾರ್ ಕಾರ್ಡ್ನಾಗೆ ಎಲ್ಲಾರ ಉಪೋಟ್ಗಳು ನೋಡಾಕ ಸರ್ ಬರೋಲ್ಲ, ಹೆಂಗೆ ಬೇಕಂಗೆ ತೆಗ್ದಿದ್ದಾರೆ, ಚೆನ್ನಾಗೇ ಇಲ್ಲ.
ನೀನು ಹೆಂಗಿದೀಯಮ್ಮ? ಬಿಡು, ನಾನು ಸೂಪರ್ ಶಾಂತಕ, ನಾನು ಭಾಳ ಚೆನ್ನಾಗಿದ್ದೀನಿ. ನಾನು ನಿಮ್ಮಂಗೇನಲ್ಲ ಬಿಡು, ನಿಮ್ಮವೆಲ್ಲ ನೋಡಾಕ್ಸರ್ ಬರಲ್ಲ, ನಾನು ಭಾಳ ಚೆನ್ನಾಗೈತಿ. ಮತ್ತು ತೋರ್ಸಲ್ಲ ಮತ್ತೆ ಲಕ್ಷ್ಮಕ್ಕ, ಮತ್ತೆ ಬರೇ ಭಾಳ ಚೆನ್ನಾಗೈತಿ ಅಂತಂದಂತೀಯ. ತೋರ್ಸೋದಿಲ್ಲ, ತಾಂಬರ ಹೋಗಿ ನೋಡೋಣ. ನೀ ಎಂತೆಂಥದ್ದು ಮಾಡಿಸಿದ್ದೀಯ ಅಂತಂದೇಳಿ ನಮ್ಗೊಂದಿಟ್ಟ. ಆಗ ಇದೊಳ್ಳೆ ಚೆನ್ನಾಗತ್ತು. ಎಂತೆಂಥದ್ದು ಮಾಡಿಸಿದ್ದೀಯ ಅಂತಂದು ಅಂದರೆ ಆಧಾರ್ ಕಾರ್ಡ್ ಇದ್ದಂಗೆ ಇರುತ್ತಮ್ಮ. ಇನ್ನು ಎಂತೆಂಥದ್ದು ಬರೀ ಇರುತ್ತೆ. ನಾವು ಹಂಗೆಲ್ಲ ತೋರ್ಸೋಕ್ಕಾಗಲ್ಲಮ್ಮ. ನಾವು ಯಾವಾಗ ಬೇಕು ಅವಾಗೆ ತೆಗಿಯೋದು. ನಾವು ಎಲ್ಲವನ್ನ ಭದ್ರವಾಗಿ ಟಂಗ್ನಕ್ಕಾಕಿ ಇಕ್ಕೊಂಡಿರ್ತೀವಿ. ನಾವು ಜೆರಾಕ್ಸ್ ಒಂದೇ ಅತ್ತೈತೆ ಅಡ್ಡಾಡೋಕ್ಕೆ ಇಕ್ಕೊಂಡು ಪರ್ಸಕ್ಕೆ ಇಕ್ಕೊಂಡು ಹೋಗೋದು. ನಿಮ್ಮಂಗೇನು ಐತೆ ಇಲ್ಲ ನಮಗೆ ಇಕ್ಕೊಂಡಿರ್ತೀವಿ ನಾವು. ಹಿಂಗೆ ಒದ್ದಿನಲ್ಲಿ ಇಕ್ಕೊಂಡು ಓಡಾಡಿ ಕಳ್ಕೊಂಬಂದು ನೋಡು. ಈಗ ಸೀರೆ ವಾಪಸ್ ಕೊಡ್ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕು. ಅವರು ಜೆರಾಕ್ಸ್ ತಗೊಂಡೋದ್ರೆ ಇದು ಬೇಡ ಕಣಮ್ಮ, ತೋರ್ಸಮ್ಮ ಒರ್ಜಿನಲ್ಲು ಅಂತಾರೆ ಕಂಡಕ್ಟರ್. ಇಲ್ಲಾಂದರೆ ದುಡ್ಡು ಕೊಡು ಅಂತಂದು ಅಂತಾರೆ. ಅಲ್ಲ ಕಣ್, ನಿಂಗಜ್ಜಿ ಆಸ್ಪತ್ರೆಗೆ ಹೋಗಿದ್ದಂತೆ ಚೆನ್ನಾಗಿದೆಯಾ? ಮತ್ತೆ ಇಂಜೆಕ್ಷನ್ ಮಾಡಿರೇನು? ನಮ್ಮ ಅಜ್ಜಿಗೆ 3 ಕೊಟ್ಟರು, ನನಗೆ 2 ಕೊಟ್ಟರು. ನಾನು ಅವನ್ನ ತಗೊಂಬಂದಿದ್ದೆ. ಅದಕ್ಕೆ ಅವನು ನುಂಗಿದ್ಮೇಲೆ ನನಗೆ ವಾಚ್ ಆಯ್ತು. ಅದಕ್ಕೆ ನಾನು ಇಂಜೆಕ್ಷನ್ ಬ್ಯಾಡ್ಸಮ್ಮಿ ಅಂತಂದೇಳಿ ಮಾಡಿಸ್ಕೊಂಬರ್ಲಿಲ್ಲ ನಾನು ಇಂಜೆಕ್ಷನ್ನ. ಈಗ ನಮ್ಮ ಈ ಲಕ್ಷ್ಮಕ್ಕೆ ಮಾತ್ರ ಎಲ್ಲದಕ್ಕೂ ಅಲ್ಲಿ ಬಿಡೋದೆ ಕುಕ್ಕು ಅಂತಂದಂತಾಳೆ. ನಾನೇನು ತಪ್ಪು ಮಾತಾಡೀನಿ? ಅದಕ್ಕೆ ನಿಂಗಜ್ಜಿ, ನೀನು ನಮ್ಮ ಅಜ್ಜಿಗೆ 3 ಕೊಟ್ಟಿದ್ರು, ನನಗೆ 2 ಕೊಟ್ಟಿದ್ರು ಅಂತಂದಂತ ಯಾತ್ರವು ನಿಮ್ಮ ಅಜ್ಜಿಗೆ 3, ನಿನಗೆ 2 ಕೊಟ್ಟಿದ್ದು. ನೊಬ್ಬರಲ್ವ ಇಂಥ ಮಾತಿಗೆ? ಸರಿಯಾಗಿ ಹೇಳ್ಬೇಕು ತಾನೆ ನೀನು. ಅಮ್ಮಣಿ, ಯಾತ್ರ ಕೊಡ್ತಾರೆ ಆಸ್ಪತ್ರೆಗೆ ಹೋದ್ರಿ ನೀನು? ನಮ್ಮ ಅಜ್ಜಿಗೆ 3 ಕೊಟ್ಟಿದ್ರು, ನನಗೆ 2 ಕೊಟ್ಟಿದ್ರು ಅಂತಂದು ಅಂದರೆ ಇನ್ಯಾತಕ್ಕೆ ಕೊಡ್ತಾರೆ? ಮಾತ್ರೆ ಕೊಟ್ಟಿದ್ರು. ಯಾತದ ಅಂತೀಯಲ್ಲೇ ನೀನು? ನಿಂತಾಗಿಗಳಮ್ಮ ಹೆಂಗೆ ಮಾತಾಡೋದು ಕಷ್ಟವೇ. ನಮ್ಮ ಅಜ್ಜಿಗೆ 3 ಮಾತ್ರೆ ಕೊಟ್ಟಿದ್ರು, ನನಗೆ 2 ಕೊಟ್ಟಿದ್ರು. ವಾಸೆ ನುಂಗಿದ್ವಿ, ಇಂಜೆಕ್ಷನ್ ಮಾಡಿಸ್ಕೊಂಬಿಲ್ಲ ಅಂತಂದೇಳಿ ಹೇಳಿರೆ ನೀನು ಯಾಕೆ ತಿಳ್ಕೊಂತೀಯ? ಅಜ್ಜಿಗೆ 3 ಅಜ್ಜಿಗೆ 2 ಅಂತಂದೇಳಿ ಚೆನ್ನಾಗಿಲ್ಲ ಅಂದ್ರೆ ಇನ್ಯಾತು ಕೊಡ್ತಾರೆ? ನಿನ್ಗೆ ಒಟ್ಟು ಗೊತ್ತಾಗಲ್ವೇರಿ? ಸುಮ್ಕಿರ ನಿಂಗಜ್ಜಿ, ಹೇಳ್ಬೇಕಾದಾಗ ನೀನು ಅಚ್ಚುಕಟ್ಟಾಗಿ ಹೇಳು. ಏನು ನೀನು ಹೇಳ್ಬೇಕಾದಾಗ ಮಾತ್ರೆ ಅಂತಂದು ಅನ್ಬೇಕು ತಾನೆ. ನೋಡಮ್ಮ, ಇವಜ್ಜಿ ಚಲ್ಲಟ, ನೀ ಮಾತಿಗೆ ನೋಗ್ತಾರೆ ಇಲ್ವೇ? ನೀನೇ ಹೇಳಲೆ ಶತಕ. ಇವು ಸರಿಯಾಗಿ ಮಾತಾಡ್ಬೇಕು ತಾನೆ. ಅಮ್ಮ, ನಿಂತಾಗ ಹೆಂಗೆ ಮಾತಾಡೋದು ಕಷ್ಟವೇ ಕಣೆ ತಾಯಿ. ಒಂದು ಹೆಚ್ಚು ಕಮ್ಮಿ ಆಗೋಕ್ಕಿಲ್ಲ. ಕುಲು ನೋಗ್ತೀಯ. ಇನ್ನನ ಬೆಡ್ಕಂತಾಯಿ ನಿಂತಾಗ ಯಾಕೆ ಮಾತಾಡಿರೋನು? ಅವ ಆಧಾರ್ ಕಾರ್ಡ್ ನೋಡಿದರೆ ಉದ್ದಂದೊಂದು ಸಣ್ಣದೊಂದು ಅಂತಂದು ಅಂದಿದ್ಕೆ ಅದಕ್ಕೇನೋ ನಗ್ತೆ ನೀನು. ಉದ್ದಂದು ಸಣ್ಣದು ಅಂತಂದ್ರೆ ಅಚ್ಚುಕಟ್ಟಾಗಿ ನಮಗೆ ಹೇಳಕ್ಕೆ ಬರ್ಬೇಕಲ್ಲಮ್ಮ. ಜೆರಾಕ್ಸ್ ಮಾಡಿಸ್ಕೊಂಡು ಅಚ್ಚುಕಟ್ಟು ಮಾಡಿ ಚಿಕ್ಕದು ಮಾಡಿಕೊಟ್ಟಿದ್ರು ಅಂತ ನೀನಂದರೆ ನೀಟಾಗಿ ಹೇಳ್ತೀಯಮ್ಮ. ನೀನೊಂದು ಊಟ ಓದಿದೆ ಹೇಳ್ತೀಯ. ನಾವು ದೊಡ್ಡದೊಂದು ಸಣ್ಣದೊಂದು ಅಂತಂದೇಳಿ ಉದ್ದಂದೊಂದು ಸಣ್ಣದೊಂದು ಅಂತ ಹೇಳ್ತೀವಿ. ನೀನು ಅದಕ್ಕೂ ನಗೋದೇನೆ. ಮಾತಾಡ್ಬೇಕಾದಾಗ ಅಚ್ಚುಕಟ್ಟಾಗಿ ಮಾತಾಡಿ. ಏನಾಯ್ತು? ಆಧಾರ್ ಕಾರ್ಡು ಇನ್ನೊಂದು ನೋಡು ಎಲ್ಲ ಹಾಕಿರ್ತೀವಿ. ಅದನ್ನು ಬಟ್ಟೆ ಬ್ಯಾಗ್ನಾಗೆಲ್ಲನ ಹಾಕೊಂಡಿರ್ತೀವಿ. ತಗೊಂಡೋಗಿ ಕೊಟ್ಟು ಚೇಂಜ್ ಮಾಡ್ಕೊಂಬರೋಕೆ ಅವರು ಚೀಟಿ ಪಾಟಿ ಎಲ್ಲ ಕೇಳ್ತಾರೆ. ಅವರೇ ನಿಂಗೇನು ಇದು ಬೇಡ ಅಂತಂದ್ರೆ ದುಡ್ಡೇನು ಕೊಡೋಲ್ಲ. ಯಾವುದು ಹುಡುಕಿ ನೋಡ್ತಾರೆ, ಅದ್ರ ಬದಲಿಗೆ ಇನ್ನೊಂದು ಬೇರೆದೊಂದು ಕೊಟ್ಟು ಕಳಿಸ್ತಾರೆ. ಹೋಗಿ ತಗೊಂಡು ಬರೋಗೆ ಹೋಗಿ. ಬಾರೇ ಲಕ್ಷ್ಮಕ್ಕ, ಹೋಗೋಣ. ನೀನಾದರೆ ವಾಸೆ ಹಂಗೆ ಒಳ್ಳೆವ ಹೋಗ್ತೀಯ, ತಗೊಂಡು ಬರೋಣ. ಆಧಾರ್ ಕಾರ್ಡು ಇನ್ನೇನು ಬಸ್ ಚಾರ್ಜ್ ಇಲ್ಲ, ಏನಿಲ್ಲ. ಬಾ ಹೋಗಿ ಬರೋಣ. ಶಾಂತಮ್ಮ, ಇವಳನ್ನ ಲಕ್ಷ್ಮಕ್ಕನ ಕರ್ಕೊಂಡೋಗು. ಇವಳಾದರೆ ವಾಸಿ ಹಂಗೆ ಜೋರು ಮಾಡಿ ಮಾತಾಡ್ತಾಳೆ. ನಿನ್ಗಾದರೆ ಇಲ್ಲ ಕಣಮ್ಮ ನಾವು ಕೊಡಲ್ಲ ಅಂತಂದೆ ಅಂದ್ರೂ ಅಂತ ಇವಳು ಆತಾದ್ರೂ ಮಾಡಿ ಗಿಲಿಟ್ ಮಾಡಿ ನಿನಗೆ ಕೊಡಿಸಿ ಕಳಿಸ್ತಾಳೆ. ಇಲ್ಲಮ್ಮ ತಾಯಿ, ನಮಗೆ ಬದುಕೈತಿ, ನೀನೇ ಹೋಗಮ್ಮ ತಾಯಿ. ನಾನು ಬರೋಂಗಿಲ್ಲ. ಹಬ್ದಾಗಿದ್ದರೆ ಬಿಡತ್ತ, ನಾವು ಥರದಿಂದ ಬಂದಿದ್ದರೆ ಯಾವುದನ್ನ ಒಂದು ಕೊಡಿಸ್ತಿದ್ದೆ. ಇದಕ್ಕೆ ಇಷ್ಟ ಆತಂತೆ ಶಾಂತಮ್ಗೆ ತಂದಳೆ. ಅವ್ರಿಗೆ ಒಪ್ಪಿಲ್ಲ ಅಂತಂದೇಳಿ ಇಂದು ಕೊಡೋಕೆ ಹೋಗ್ತಾಳೆ. ಹೋಗಿ ಅದಕ್ಕಿಂತ ಕಡಿಯಾದ್ದೇ ನಿಂತರೋದು. ಅವ್ರೇನು ತೆಗಿಯೋದು ಇಲ್ಲ. ಇಂಥ ರೇಟಿಗೆ ಇಂಥದ್ದೇ ಅಂತಾನೆ ಅದಕ್ಕಿಂತ ಕಮ್ಮಿ ಅದ್ದೇ ಕೊಡೋದು. ಅವರು ಅಂಗಡಿಯವರು ಬುದ್ಧಿವಂತರು. ಹೋಗಿ ತಾಂಬರೋಗಿ ಹೋಗಿ. ಎಲ್ಲ ಬಿಚ್ಚಲ್ಲ ಶಾಂತಮ್ಮ, ನೋಡೋಣ ಅದು ಹೆಂಗೈತೆ ಅಂತ ಒಂದಂಬೋದಾ? ಏನು ಹಿಂಗಜ್ಜಿ, ಅದು ಬಿಚ್ಚಿರೆ ತಿರ್ಗಾ ನಮಗೆ ಅವ್ರಂಗೆ ಮಾಡ್ಸೋಕೆ ಬರೋಲ್ಲ. ಹಂಗೆ ಮಡಿಸ್ಕೊಂಡು ತಾಂಡೋದ್ರೆ ಅವಯ್ಯ ಒಪ್ಪಲ್ಲ. ಫಸ್ಟ್ಗೆ ಹೇಳಿ ಕೊಟ್ಟಿದ್ದ ಚೀಟಿನೂ ಅಚ್ಚುಕಟ್ಟಾಗಿ ಮುಡಿಸ್ದಂಗೆ ಇರಬೇಕು. ಕಲ್ಲಪಿಲ್ಲಿ ಆಗಿದ್ದರೆ ನಾವು ತಗೊಂಬಲ್ಲ ಅಂತಂದೇಳಿ. ಬೇಡಮ್ಮ ತಾಯಿ, ಬಿಚ್ಚಿರ ಆಮೇಲೆ ತಮ್ಮದೇ ಇಲ್ವಾ? ಈಗ ಏನತ್ತು ಹೋಗಿ ಬರೋಗಮ್ಮ ತಾಯಿ. ಇವಜ್ಜಿನ ಕರ್ಕೊಂಡೋಗು ಆಸ್ಪತ್ರೆಗೆ. ಕರ್ಕೊಂಡೋಗಿ ಕೊಡಿಸು. 3 ಅವಾಜಿಗೆ 3 ಅಂತೆ, ಇವಜ್ಜಿಗೆ 2 ಅಂತೆ ಕೊಡಿಸು. ಸುಮ್ಕಿರು ಲಕ್ಷ್ಮಕ್ಕ, ನೀನು ನಿನ್ನ ಊರು ತುಂಬ ಹೇಳ್ಕೊಂಬತ್ತಿ. ಹಿಂಗೆಲ್ಲನ ಕುಕ್ಕಂಬ್ಲಿ. ಅಜ್ಜಿಗೆ 3 ಕೊಟ್ಟಿದ್ರಂತೆ, ಇವಜ್ಜಿಗೆ 2 ಕೊಟ್ಟಿದ್ರಂತೆ ಅಂತಂದೇಳಿ ಅದನ್ನೇ ಹೇಳ್ಕೊಂಬತ್ತೀಯ. ಸುಮ್ಕಿತ್ತಾಯಿ ನೀನು. ಮಾತ್ರೆ ಅಂತ ಹೇಳ್ತಾಯಿ ನೀನು. ಎಲ್ಲರ ತಗೋ ಹಂಗೆ ಹೇಳ್ಬೇಡ. ಕುಲಾಡ್ಕೊಂಡು ನೋಗ್ತಾರೆ ತಿರ್ಗಾ. ಎಲ್ಲ ನಾನು ಜನಿದ್ದಿತ್ತಾಗಿ ಏನಜ್ಜ ಯಾವ್ದು ಕೊಟ್ಟಿದ್ರಂತೆ? ನಿಮ್ಮ ಅಜ್ಜಿಗೆ 3 ಕೊಟ್ಟಿದ್ರಂತೆ, ನಿನ್ಗೆ 2 ಕೊಟ್ಟಿದ್ರಂತೆ ಅಂತಂದೇಳಿ. ಸುಮ್ಕಿರಮ್ಮ ತಾಯಿ ನೀನು. ನಮ್ಗೆ ಹಂಗೇನೇ ನಾಸ್ಕೆ ತಂಗಾಗುತ್ತೆ. ನೀನು ಹಂಗೆ ಕುಲಾಡ್ಕೊಂಡು ನೋಗ್ತೀಯ. ನೋಡಿದ್ರಲ್ಲ ವೀಕ್ಷಕರೇ, ಯುಗಾದಿ ಹಬ್ಬ ಆದಮೇಲೆ ಬಟ್ಟೆ ವಾಪಸ್ ಕೊಡೋದು ಇದ್ದಿದೆ. ನಿಮ್ಮವು ಯಾವನ ಥರದವು ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.